ಏಕಾದಶಿ ನನ್ನನ್ನು ಕರೆದು ಏನೂ ಬರದೇ ಇರೋಳಿಗೆ ಬಾ ನೀನು ಪ್ರವಚನ ಮಾಡ್ಬೇಕು ಅಂದ್ರು. ಇದು ನಂದಲ್ಲ ಶಕ್ತಿ ಅವರು. ಇದು ಯಾಕೆ ಮಾಡ್ಬೇಕು ಅವರು ಸ್ವಾಮಿ ಅವ್ರನ್ನ ಕಳಿಸಿದಾನೆ ನೋಡು. ಕಲಿಯುಗದಲ್ಲಿ ಇನ್ನೇನಾಗಲ್ಲ, ಬರೀ ಎಲ್ಲ ಹೋಗಿ ಪ್ರವಚನಕ್ಕೆ ಅಲ್ಲಿ ಕೂತ್ಕೊಂಡ್ರು ಏನೋ ಮಾತಾಡ್ತಿದ್ರು. ಇಲ್ಲಿ ಸಮಾನ ಮನಸ್ಕರನ್ನ ಕರೆದು ಈ ಕೆಲಸ ನಿಮ್ಮಿಂದ ಆಗುತ್ತೆ ಅಂತಂದು ಭಗವಂತನ ಇಚ್ಛೆ ಅದು. ಯಾರು ಅವ್ರನ್ನೇನು ಅವ್ರ ಮೆಚ್ಚಿಕೆ ಏನು ಮಾತಾಡ್ಬೇಕು ಅನ್ನೋದು ನನಗೇನು ಇಲ್ಲ. ಯಾಕೆಂದ್ರೆ ನಮ್ಮಲ್ಲಿ ಒಳಗೆ ಒಂದು ಒಳ್ಳೆ ಶಕ್ತಿ ಇದೆ. ನಮ್ಮಲ್ಲಿರೋ ಆಂತರಿಕ ಶಕ್ತಿನ ತೆಕ್ಕೊಳ್ಳೋದು ಹೇಗೆ ಅಂದಾಗ ವಿಜಯದಾಸರದೊಂದು ಸುಳಾದಿನ ಅದ್ರದ್ದು ಹೆಡ್ಡಿಂಗು ಇದೆ, ತಿಳಿಸ್ತೇನೆ ನಿಮ್ಮ ಮುಂದೆ. ಆ ಸುಳಾದಿ ಒಂದ್ಸಲ ಸುಮ್ಮನೆ ಹೊರಡಿಲಾದರೂ ಸರಿ ಸುಮ್ಮನೆ ಓದ್ಕೊಂಡು ಹೋಗಿ. ಅಲ್ಲಿ ಹೇಳ್ತಾರೆ, ಆ ಚಕ್ರಗಳಲ್ಲಿ ಶಕ್ತಿಯುಕ್ತವಾದ ಚಕ್ರಗಳಲ್ಲಿ ಯಾವ್ಯಾವ ಶಕ್ತಿಯನ್ನ ನಮ್ಮಲ್ಲೇ ಇರೋ ಶಕ್ತಿನ ನಾವು ನಮ್ಮಲ್ಲಿ ತಂದ್ಕೊಂಡು ನಾವು ಆ ಶಕ್ತಿಯುಕ್ತರಾಗ್ಬೋದು ಅನ್ನೋದನ್ನ ತಿಳಿಸಿದ್ದಾರೆ. ಯಾರು? ವಿಜಯದಾಸರು. ಇದ್ಯಾವುದು ನನ್ನ ಮಾತಲ್ಲ. ನಾವು ಕೂತಾಗ ಯಾವಾಗ ಹಿಂದಿನವ್ರು ಯಾರಾದ್ರು ದೊಡ್ಡವರಿದ್ರೆ ಅನ್ನೋರು, ಯಾಕೆ ಗೂನ್ ಬೆನ್ ಮಾಡ್ಕೊಂಡು ಕೂತ್ಕೋತೀಯ? ಸರಿ ಕೂತ್ಕೋ, ನೆಟ್ಟು ಕೂತ್ಕೋ. ಇದನ್ನೀಗ ಯೋಗ ಗುರುಗಳು ಹೇಳ್ಕೊಡ್ತಾ ಇದ್ದಾರೆ. ಯೋಗ ಗುರುಗಳಿಗೆ ತುಂಬಾ ಗೌರವದಿಂದ ಪಾಸ್ಚರ್ ಸ್ಟ್ರೇಟ್ ಆಗಿರ್ಬೇಕು, ಸ್ಪೈನಲ್ ಕಾರ್ಡ್ ಹೀಗೆ ಇರಬೇಕು. ಕೂತ್ಕೋತೀವಿ. ಅಮ್ಮ ಹೇಳಿದ್ರು ಕೂತ್ಕೋತೀವ, ಅಜ್ಜಿ ಹೇಳಿದ್ರು ಅಜ್ಜಿ ನೀ ಯಾವಲ್ಲೇನೋ ಹೇಳ್ತೀಯ ಸುಮ್ಮನೆ ಇರು ಅಂತೀವಿ. ಅಜ್ಜಿ ಯಾಕೆ ಹೇಳ್ತಾ ಇದ್ರು? ಯಾಕೆಂದ್ರೆ ನಮ್ಮ ತುಂದಿ ಅನ್ನೋ ಒಂದು ಪ್ರದೇಶ, ಅಲ್ಲಿಂದ ಸುಷುಮ್ನ ನಾಡಿ ಹೊರಡುತ್ತೆ. ವಿಜಯದಾಸರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಇಡಾ ಪಿಂಗಳ ಸುಷುಮ್ನ. ಆ ಇಡಾ ಪಿಂಗಳ ಸುಷುಮ್ನ ನಾಡಿ ಇವತ್ತಿನ ಯೋಗ ಗುರುಗಳು ಏನು ಹೇಳ್ತಾ ಇದ್ದಾರಲ್ಲ, ಅವರು ಯೋಗಶಾಸ್ತ್ರ ಅಧ್ಯಯನದಿಂದ ಹೇಳ್ತಾ ಇದ್ದಾರೆ. ನಾವು ತತ್ವಶಾಸ್ತ್ರದ ಅಧ್ಯಯನದಿಂದ ಹೋದಾಗ ಭಗವಂತ ಒಂದು ಮಾನುಷ ಶರೀರವನ್ನ ಹೇಗೆ ಚೆನ್ನಾಗಿ ಸೃಷ್ಟಿ ಮಾಡಿದಾನೆ ಅಂದಾಗ, ಈಗ ಕಣ್ಣು ಕೈ ಕಾಲು ಗಟ್ಟಿ ಇರೋರೆಲ್ಲ ಇವತ್ತು ಹೋಗಿ 100 ಸಲ ನಮಸ್ಕಾರ ಅನ್ಕೂ ಮಾಡಕ್ಕಾಗಲ್ಲ. ಒಂದು 24 ಕೇಶವನಾಮನಾದ್ರೂ ಹೇಳಿ 24 ಕೇಶವನಾಮದಿಂದ ಸ್ವಾಮಿ ನಮ್ಮನೆ ಎಷ್ಟು ಚೆನ್ನಾಗಿಟ್ಟಿದ್ಯಪ್ಪ, 2 ಕಣ್ಣು ಕೊಟ್ಟಿದ್ಯಾ, 1 ಮೂಗು ಕೊಟ್ಟಿದ್ಯಾ, 2 ಕಿವಿ ಕೊಟ್ಟಿದ್ಯಾ, ಓಡಾಡೋದಕ್ಕೆ 2 ಕಾಲು ಕೊಟ್ಟಿದ್ಯಾ. ಕಾರ್ ಇಲ್ಲದೆ ಇದ್ರೂ ನಡೆಯುತ್ತೆ, ಕಾಲ್ ಇರಬೇಕು ಅಲ್ಲ. ಈಗ ನಮ್ಗೆಲ್ಲರಿಗೂ ಕಾರ್ ಇದೆ. ಕಾರ್ ಪ್ರಯೋಜನ ಅಲ್ಲ, ಕಾಲು. ಯಾಕೆಂದ್ರೆ ಅಲ್ಲಿರೋ ಅಭಿಮಾನಿ ದೇವತೆಗಳಿಗೆ ನಾವು ಗೌರವ ಕೊಡದೇ ಇದ್ದರೆ, ಸಣ್ಣ ಪುಟ್ಟ ದಾರಿಗೂ ನನಗೆ ಇದೇ ಬೇಕು ಅದೇ ಬೇಕು ಅಂದಾಗ ಕಾಲು, ಇವತ್ತೆಲ್ಲರಿಗೂ ಕಾಲು ನೋವಿನ ಸಮಸ್ಯೆ.